ನಗರಸಭೆ ಪೌರಾಯುಕ್ತೆಗೆ ಧಮಕಿಯನ್ನ ಹಾಕಿ ಜೀವ ಬೆದರಿಕೆಯನ್ನ ಹಾಕಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ಭಾರತಿ ಶೆಟ್ಟಿ ರಿಪಬ್ಲಿಕ್ ಕನ್ನಡದ ಜೊತೆ ಒಂದಷ್ಟು ಅನುಮಾನಗಳನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಭಾರತಿ ಶೆಟ್ಟಿ ಮಾತಾಡಿದ್ದಾರೆ. ಎಂಎಲ್ಸಿ ಭಾರತಿ ಶೆಟ್ಟಿ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದ್ದಾರೆ. ಧಮಕಿ ಬಗ್ಗೆ ಅಮೃತ ಗೌಡ ವೈಯಕ್ತಿಕವಾಗಿ ಕೇಸ್ ಹಾಕಿದ್ದಾರೆ. ಅವರ ಪರ ಪೌರಾಡಳಿತ ಇಲಾಖೆ ದೂರನ್ನ ದಾಖಲಿಸಬೇಕಿತ್ತು, ಅವರ ಪರ ನಿಲ್ಲಬೇಕಿತ್ತು ಅಂದಿದ್ದಾರೆ. ಈಗ ಪೌರಾಯುಕ್ತೆ ಅಮೃತ ಗೌಡ ಅವರ ವಿಚಾರಕ್ಕೆ ತಾವು ಕೂಡ ಸದನದಲ್ಲಿ ಪ್ರಸ್ತಾಪ ಮಾಡಿದ್ರಿ. ಒಂದು ಇಲಾಖೆಯಾಗಿ ಏನ್ ಮಾಡಬೇಕು ಅನ್ನೋ ಒತ್ತಾಯವನ್ನು ಮಾಡಿದ್ರೆ, ಸೊ ನಿಮ್ಮ ಒತ್ತಾಯವನ್ನು ಸರ್ಕಾರ ಯಾವ ರೀತಿ ತಗೊಂಡಿದೆ? ಇವತ್ತು ನಮ್ಮ ಇಡೀ ದೇಶದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ರಕ್ಷಣೆ ಕೊಡುವಂತ ವ್ಯವಸ್ಥೆ ನಮ್ಮ ಸಂವಿಧಾನದಲ್ಲಿ ಇದೆ. ಅದು ಜಾರಿಗೆ ಬರಬೇಕು ಅಥವಾ ಅದು ನಿರ್ವಹಣೆ ಆಗಬೇಕೆನ್ನೋ ಅಪೇಕ್ಷೆ ಪ್ರತಿಯೊಬ್ಬರಲ್ಲಿ ಇದ್ದೇ ಇದೆ. ಇವತ್ತು ಅಮೃತ ಗೌಡ ಅವರಿಗೆ ಆದಂತ ಲೋಪವನ್ನ ಸರಿ ಮಾಡುವಂತ ಕೆಲಸವನ್ನ ಅವರಿಗೆ ವೈಯಕ್ತಿಕವಾಗಿ ಅವನು ದೋಷಣೆ ಮಾಡಿಲ್ಲ. ವೈಯಕ್ತಿಕ ವ್ಯಕ್ತಿ ಅಲ್ಲ, ಅವರೊಬ್ರು ಅಧಿಕಾರಿ, ಪೌರಾಡಳಿತ ಅಧಿಕಾರಿಯಾಗಿದ್ದಾರೆ. ಅವರಿಗೆ ಏನು ಬೈಗಳನ್ನು ಬೈದ, ಏನು ಬೆಂಕಿ ಹಚ್ತೇನೆ, ನನ್ನ ಒಳ್ಳೆತನ ನೋಡಿದಿರಿ, ಕೆಟ್ಟತನವನ್ನು ನೀವು ನೋಡಿಲ್ಲ, ದಂಗೆ ಎಬ್ಬಿಸ್ತೇನೆ, ಈ ರೀತಿ ಆ ಹೆಣ್ಮಗಳು ಕಣ್ಣೀರು ಹಾಕುವ ಮಟ್ಟದಲ್ಲಿ ಅವರು ಮಾತಾಡಿದಾಗ ಅವರ ರಕ್ಷಣೆಗೆ ಬರಬೇಕಾಗಿರುವುದು ಅವರ ಡಿಪಾರ್ಟ್ಮೆಂಟ್ ಮೊದಲು. ಆದ್ರೆ ಡಿಪಾರ್ಟ್ಮೆಂಟ್ ಬಂದಿಲ್ಲ. ನಾನು ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೆ ಹೇಳುದು, ಎಲ್ಲೆಲ್ಲಿ ಡಿಪಾರ್ಟ್ಮೆಂಟ್ ನಲ್ಲಿ ಇದ್ದಂತಹ ವ್ಯಕ್ತಿಗಳಿಗೆ ತೊಂದರೆ ಕೊಡ್ತಾರೆ ಸಾರ್ವಜನಿಕವಾಗಿ, ಆಗ ಅವರ ಪರವಾಗಿ ಆ ಇಲಾಖೆ ನಿಲ್ಬೇಕು, ಆ ಇಲಾಖೆ ನಿಂತು ಕೆಲಸವನ್ನು ಮಾಡಬೇಕು. ಇಲ್ಲಿ ಲೋಪ ಆಗಿದೆ. ಅವರು ವೈಯಕ್ತಿಕವಾಗಿ ಕೇಸನ್ನು ದಾಖಲೆ ಮಾಡಿದ್ದಾರೆ, ಆಮೇಲೆ ಸಾರ್ವಜನಿಕವಾಗಿ ಕೂಡ ಒಂದು ಕೇಸ್ ದಾಖಲೆ ಆಗಿದೆ. ನನ್ನ ಅಪೇಕ್ಷೆ ಇರೋದು ಇಲಾಖೆಯಿಂದ, ಡಿಪಾರ್ಟ್ಮೆಂಟಿನಿಂದಲೇ ಅವರ ಪರವಾಗಿ ಸುಮೋಟೋ ಏನಾದ್ರೂ ಕೇಸ್ ಹಾಕಬೇಕಿತ್ತು. ಇದು ನನ್ನ ಒತ್ತಡ ಇತ್ತು. ಇಲಾಖೆ ಕೇಸ್ ಈಗಾಗಲೇ ಕೇಸ್ ನಡೀತಾ ಇದೆ. ಇಲಾಖೆ ಯಾಕೆ ಕೇಸ್ ದಾಖಲು ಮಾಡಬೇಕು ಮೇಡಮ್? ಒಂದು ಯಾವ ವ್ಯಕ್ತಿಯಿಂದ ಆಗಿದೆ ಅಂತ ಕೂಡ ನಾವು ಯೋಚನೆ ಮಾಡಬೇಕು. ಇವತ್ತು ನಾನು ಹೇಳಲಿಕ್ಕೆ ಹೋದ್ರೆ ಬಹಳ ವಿಷಯ ಇದೆ. ಒಂದು ಹೊರಗಡೆ ಹೋದ್ರೆ ಇವತ್ತು ನಮ್ಮ ಈ ಒಂದು ಆಡಳಿತದಲ್ಲಿ ಲಾ ಅಂಡ್ ಆರ್ಡರ್ ಕುಸಿದಿರುವುದನ್ನು ನಾವೆಲ್ಲ ಕಡೆ ನೋಡಿದ್ದೇನೆ. ಹೊರಗಡೆ ಅಂತೂ ವ್ಯಾಪಕವಾಗಿ ಏನು ಒಂದೇ ಪಕ್ಷದಕ್ಕೆ ಒತ್ತು ಕೊಡುವಂಥದ್ದು, ಸ್ವಜನ ಪಕ್ಷಪಾತ ಮಾಡುವಂಥದ್ದು, ಒಂದೇ ಪಾರ್ಟಿಯ ಕಾರ್ಯಕರ್ತರಿಗೆ ಒತ್ತು ಕೊಡುವಂಥದ್ದು, ಅದೇ ರೀತಿ ಜಾತಿ ಆಮೇಲೆ ರಾಜಕೀಯಕ್ಕೆ ಈ ರೀತಿಯೆಲ್ಲ ಬಳಕೆ ಮಾಡುವುದನ್ನು ನಾವು ನೋಡಿದ್ದೇವೆ. ಆದ್ರೆ ಅಧಿಕಾರಿ ಬಂದಾಗ ಯಾರಿಂದ ಆಯಿತು ಅಂತ ಪ್ರಶ್ನೆ ಮಾಡಿದ್ರೆ ನಮಗೆ ಬರುವಂತದ್ದು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನಿಂದ ಆದಂತ ದಾಳಿ ಅವರ ಮೇಲೆ. ಆ ಸಂದರ್ಭದಲ್ಲಿ ಅವನನ್ನು ರಕ್ಷಣೆ ಮಾಡಲಿಕ್ಕೆ ಇವರು ನಿಂತಿರುವುದು ಕೂಡ ಇದು ತೆರೆದ ಪುಸ್ತಕ. ಯಾಕೆಂದ್ರೆ ಒಂದು ವ್ಯಕ್ತಿಯನ್ನು ಅರೆಸ್ಟ್ ಮಾಡಲಿಕ್ಕೆ 10 ದಿನ ಬೇಕಾಗಿರುವುದಿಲ್ಲ. ಸ್ವಾಭಾವಿಕವಾಗಿ ಯಾವಾಗ ಬೇಲ್ ಸಿಗ್ಬೋದು, 12ಕ್ಕೆ ಏನು ಕೋರ್ಟಿಗೆ ಹೋದ್ರು ಬೇಲ್ ಸಿಗ್ಬೋದು ಅಂತ ಅವರು ನಿರೀಕ್ಷೆ ಮಾಡಿದ್ರು. ಬೇಲ್ ಸಿಗುವುದು ಬಿಡಿ, ಈ ಇಲಾಖೆಯಿಂದ ಕೂಡ ಎಷ್ಟು ಲೋಪ ಆಗಿದೆ ಅಂತ ಹೇಳಿದ್ರೆ, ಸೆಕ್ಷನ್ 79 ಇವರು ಹಾಕ್ಲಿಲ್ಲ. ಒಂದು ಮಹಿಳೆಗೆ ಧಕ್ಕೆ ತರುವಂತ ಸೆಕ್ಷನ್ 79 ಅನ್ನು ಅದೇ ಹಾಕ್ಲೇ ಇಲ್ಲ. ಅವರು ಕೋರ್ಟ್ ಆದೇಶ ಮಾಡಿತ್ತು ಅದನ್ನು ಹಾಕ್ಬೇಕಂತ. 79 ಇಲಾಖೆ ಹಾಕ್ಬೇಕಾಗಿತ್ತ ಮೇಡಮ್? ಸೆಕ್ಷನ್ 79 ಇಲಾಖೆ ಹಾಕುದಿಲ್ಲ, ಇದು ಹಾಕುದು ಪೊಲೀಸ್ ಸ್ಟೇಷನ್ ನಲ್ಲಿ ಇವರು ಕೇಸ್ ದಾಖಲು ಮಾಡಬೇಕಿತ್ತು. ಅದು ದಾಖಲು ಮಾಡಿಲ್ಲ. ಇವರು ಬೇರೆ ಬೇರೆ ಸೆಕ್ಷನ್ ಅನ್ನ ಹಾಕಿದ್ರು, 79 ಹಾಕಿಲ್ಲ. 79 ಅನ್ನ ಹಾಕ್ಲೇಬೇಕು ಅನ್ನೋದನ್ನ ಕೋರ್ಟ್ ಹೇಳ್ತು. ಆ ಮಹಿಳೆಗೆ ಆತ್ಮರಕ್ಷಣೆ ಅಥವಾ ಆತ್ಮವಿಶ್ವಾಸಕ್ಕೆ ಧಕ್ಕೆ ಆಗಿದೆ ಅಂತ. ಆನಂತರ ಇವರು ಈಗ ಹಾಕ್ಲಿಕ್ಕೆ ಹೋದ್ರು. ಯಾವಾಗ ಜಾಮೀನು ಸಿಕ್ಲಿಲ್ಲ ಅಂತ ಗೊತ್ತಾಯ್ತಾ, ಆ ನಂತರ ಕೂಡ 5 ದಿನ ಅವನನ್ನು ಅರೆಸ್ಟ್ ಮಾಡ್ಲಿಕ್ಕೆ ಇವರಿಗೆ ಆಗಿರ್ಲಿಲ್ಲ. ನಮ್ಮ ಪ್ರಶ್ನೆ ಇರೋದು, ಯಾವುದು ಕಾಣದ ಕೈ ಇವರನ್ನು ರಕ್ಷಣೆ ಮಾಡ್ತಾ ಇದೆ. ಆ ನಂತರ ಮೊನ್ನೆ ರಾತ್ರಿ ಕೇರಳದಿಂದ ಅವರನ್ನು ಹಿಡ್ಕೊಂಡು ಬರುವಂತದ್ದು ವ್ಯವಸ್ಥೆ ಆಗಿದೆ. ನಮ್ಗೇನು ಆಶ್ಚರ್ಯ ಅನ್ಸುದಿಲ್ಲ. ಆದ್ರೆ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಕಾರ್ಯಾಂಗ ಕೆಲಸ ಮಾಡುವಾಗ ಬೇಲಿಯ ಒಳಗಿದ್ದವರಿಗೆ ರಕ್ಷಣೆ ಇಲ್ಲ ಅಂತ ನಾನು ಒಂದು ಮಾಡ್ತೇನೆ. ಯಾರು ಪ್ರಿಯರಿದ್ದಾರ ಅವರ ಬಗ್ಗೆ ಮಾಡೋದಿಲ್ಲ. ಅವರು ಮಾತಾಡಿದ ರೀತಿ ನಿನ್ನೆ ಅಲ್ಲಿ ಖಂಡಿತ ಇದು ನೀವು ಬೇಕಾದ್ರೆ ಬರೆದು ಕೊಡ್ತೀರಿ, ನೋಡ್ತಾ ಇರಿ. ಒಂದು ಒತ್ತಡ ಆಗತ್ತೆ ಅಥವಾ ಈ ಕೇಸನ್ನು ಮುಚ್ಚಿ ಹಾಕುವಂತ ವ್ಯವಸ್ಥೆಯನ್ನು ಮಾಡ್ತಾರೆ. ಇದು ಎಂಡ್ ತನಕ ಹೋಗಿ ಅವನಿಗೆ ಶಿಕ್ಷೆ ಆಗ್ತದೆ ಅಂತ ನಾನನ್ನು ನಂಬಲ್ಲ. ಒಂದು ಅವರ ಹತ್ರ ಹೇಳ್ತಾರೆ ಅಥವಾ ಏನಾದ್ರೂ ಮಾಡಿ ಇದನ್ನು ಮುಚ್ಚಿ ಹಾಕುವಂತ ಕೆಲಸವನ್ನು ಮಾಡ್ತಾರೆ. ಇದಿಷ್ಟು ಭಾರತಿ ಶೆಟ್ಟಿ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು. ನಗರಸಭೆ ಪೌರಾಯುಕ್ತೆಗೆ ಧಮಕಿಯನ್ನ ಹಾಕಿ ಜೀವ ಬೆದರಿಕೆಯನ್ನ ಹಾಕಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ಭಾರತಿ ಶೆಟ್ಟಿ ರಿಪಬ್ಲಿಕ್ ಕನ್ನಡದ ಜೊತೆ ಒಂದಷ್ಟು ಅನುಮಾನಗಳನ್ನ ಕೂಡ ವ್ಯಕ್ತಪಡಿಸಿದ್ದಾರೆ.
ತಿಳಿಸಿದ್ದಾರೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಭಾರತಿ ಶೆಟ್ಟಿ ಮಾತಾಡಿದ್ದಾರೆ. ಎಂಎಲ್ಸಿ ಭಾರತಿ ಶೆಟ್ಟಿ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದ್ದಾರೆ. ಧಮಕಿ ಬಗ್ಗೆ ಅಮೃತಾ ಗೌಡ ವೈಯಕ್ತಿಕವಾಗಿ ಕೇಸ್ ಹಾಕಿದ್ದಾರೆ. ಅವರ ಪರ ಪೌರಾಡಳಿತ ಇಲಾಖೆ ದೂರನ್ನ ದಾಖಲಿಸಬೇಕಿತ್ತು, ಅವರ ಪರ ನಿಲ್ಲಬೇಕಿತ್ತು ಅಂದಿದ್ದಾರೆ. ಈಗ ಪೌರಾಯುಕ್ತೆ ಅಮೃತಾ ಗೌಡ ಅವರ ವಿಚಾರಕ್ಕೆ ತಾವು ಕೂಡ ಸದನದಲ್ಲಿ ಪ್ರಸ್ತಾಪ ಮಾಡಿದ್ರಿ. ಒಂದು ಇಲಾಖೆಯಾಗಿ ಏನ್ ಮಾಡಬೇಕು ಅನ್ನೋ ಒತ್ತಾಯವನ್ನು ಮಾಡಿದ್ರೆ, ಸೊ ನಿಮ್ಮ ಒತ್ತಾಯವನ್ನು ಸರ್ಕಾರ ಯಾವ ರೀತಿ ತಗೊಂಡಿದೆ? ಇವತ್ತು ನಮ್ಮ ಇಡೀ ದೇಶದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ರಕ್ಷಣೆ ಕೊಡುವಂತ ವ್ಯವಸ್ಥೆ ನಮ್ಮ ಸಂವಿಧಾನದಲ್ಲಿ ಇದೆ. ಅದು ಜಾರಿಗೆ ಬರಬೇಕು ಅಥವಾ ಅದು ನಿರ್ವಹಣೆ ಆಗಬೇಕೆನ್ನೋ ಅಪೇಕ್ಷೆ ಪ್ರತಿಯೊಬ್ಬರಲ್ಲಿ ಇದ್ದೇ ಇದೆ. ಇವತ್ತು ಅಮೃತಾ ಗೌಡ ಅವರಿಗೆ ಆದಂತ ಲೋಪವನ್ನ ಸರಿ ಮಾಡುವಂತ ಕೆಲಸವನ್ನ ಅವರಿಗೆ ವೈಯಕ್ತಿಕವಾಗಿ ಅವನು ದೋಷಣೆ ಮಾಡಿಲ್ಲ. ವೈಯಕ್ತಿಕ ವ್ಯಕ್ತಿ ಅಲ್ಲ, ಅವರೊಬ್ರು ಅಧಿಕಾರಿ, ಪೌರಾಡಳಿತ ಅಧಿಕಾರಿಯಾಗಿದ್ದಾರೆ. ಅವರಿಗೆ ಏನು ಬೈಗಳನ್ನು ಬೈದ, ಏನು ಬೆಂಕಿ ಹಚ್ತೇನೆ, ನನ್ನ ಒಳ್ಳೆತನ ನೋಡಿದಿರಿ, ಕೆಟ್ಟತನವನ್ನು ನೀವು ನೋಡಿಲ್ಲ, ದಂಗೆ ಎಬ್ಬಿಸ್ತೇನೆ, ಈ ರೀತಿ ಆ ಹೆಣ್ಮಗಳು ಕಣ್ಣೀರು ಹಾಕುವ ಮಟ್ಟದಲ್ಲಿ ಅವರು ಮಾತಾಡಿದಾಗ ಅವರ ರಕ್ಷಣೆಗೆ ಬರಬೇಕಾಗಿರುವುದು ಅವರ ಡಿಪಾರ್ಟ್ಮೆಂಟ್ ಮೊದಲು. ಆದ್ರೆ ಡಿಪಾರ್ಟ್ಮೆಂಟ್ ಬಂದಿಲ್ಲ. ನಾನು ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೆ ಹೇಳುದು, ಎಲ್ಲೆಲ್ಲಿ ಡಿಪಾರ್ಟ್ಮೆಂಟ್ ನಲ್ಲಿ ಇದ್ದಂತಹ ವ್ಯಕ್ತಿಗಳಿಗೆ ತೊಂದರೆ ಕೊಡ್ತಾರೆ ಸಾರ್ವಜನಿಕವಾಗಿ, ಆಗ ಅವರ ಪರವಾಗಿ ಆ ಇಲಾಖೆ ನಿಲ್ಬೇಕು. ಆ ಇಲಾಖೆ ನಿಂತು ಕೆಲಸವನ್ನು ಮಾಡಬೇಕು. ಇಲ್ಲಿ ಲೋಪ ಆಗಿದೆ. ಅವರು ವೈಯಕ್ತಿಕವಾಗಿ ಕೇಸನ್ನು ದಾಖಲೆ ಮಾಡಿದ್ದಾರೆ, ಆಮೇಲೆ ಸಾರ್ವಜನಿಕವಾಗಿ ಕೂಡ ಒಂದು ಕೇಸ್ ದಾಖಲೆ ಆಗಿದೆ. ನನ್ನ ಅಪೇಕ್ಷೆ ಇರೋದು ಇಲಾಖೆಯಿಂದ, ಡಿಪಾರ್ಟ್ಮೆಂಟಿನಿಂದಲೇ ಅವರ ಪರವಾಗಿ ಸುಮೋಟೋ ಏನಾದ್ರೂ ಕೇಸ್ ಹಾಕಬೇಕಿತ್ತು. ಇದು ನನ್ನ ಒತ್ತಡ ಇತ್ತು. ಇಲಾಖೆ ಕೇಸ್ ಈಗಾಗಲೇ ಕೇಸ್ ನಡೀತಾ ಇದೆ. ಇಲಾಖೆ ಯಾಕೆ ಕೇಸ್ ದಾಖಲು ಮಾಡಬೇಕು ಮೇಡಮ್? ಒಂದು ಯಾವ ವ್ಯಕ್ತಿಯಿಂದ ಆಗಿದೆ ಅಂತ ಕೂಡ ನಾವು ಯೋಚನೆ ಮಾಡಬೇಕು. ಇವತ್ತು ನಾನು ಹೇಳಲಿಕ್ಕೆ ಹೋದ್ರೆ ಬಹಳ ವಿಷಯ ಇದೆ. ಒಂದು ಹೊರಗಡೆ ಹೋದ್ರೆ ಇವತ್ತು ನಮ್ಮ ಈ ಒಂದು ಆಡಳಿತದಲ್ಲಿ ಲಾ ಅಂಡ್ ಆರ್ಡರ್ ಕುಸಿದಿರುವುದನ್ನು ನಾವೆಲ್ಲ ಕಡೆ ನೋಡಿದ್ದೇನೆ. ಹೊರಗಡೆ ಅಂತೂ ವ್ಯಾಪಕವಾಗಿ ಏನು ಒಂದೇ ಪಕ್ಷದಕ್ಕೆ ಒತ್ತು ಕೊಡುವಂಥದ್ದು, ಸ್ವಜನ ಪಕ್ಷಪಾತ ಮಾಡುವಂಥದ್ದು, ಒಂದೇ ಪಾರ್ಟಿಯ ಕಾರ್ಯಕರ್ತರಿಗೆ ಒತ್ತು ಕೊಡುವಂಥದ್ದು, ಅದೇ ರೀತಿ ಜಾತಿ ಆಮೇಲೆ ರಾಜಕೀಯಕ್ಕೆ ಈ ರೀತಿಯೆಲ್ಲ ಬಳಕೆ ಮಾಡುವುದನ್ನು ನಾವು ನೋಡಿದ್ದೇವೆ. ಆದ್ರೆ ಅಧಿಕಾರಿ ಬಂದಾಗ ಯಾರಿಂದ ಆಯಿತು ಅಂತ ಪ್ರಶ್ನೆ ಮಾಡಿದ್ರೆ ನಮಗೆ ಬರುವಂತದ್ದು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನಿಂದ ಆದಂತ ದಾಳಿ ಅವರ ಮೇಲೆ. ಆ ಸಂದರ್ಭದಲ್ಲಿ ಅವನನ್ನು ರಕ್ಷಣೆ ಮಾಡಲಿಕ್ಕೆ ಇವರು ನಿಂತಿರುವುದು ಕೂಡ ಇದು ತೆರೆದ ಪುಸ್ತಕ. ಯಾಕೆಂದ್ರೆ ಒಂದು ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ಲಿಕ್ಕೆ 10 ದಿನ ಬೇಕಾಗಿರುವುದಿಲ್ಲ. ಸ್ವಾಭಾವಿಕವಾಗಿ ಯಾವಾಗ ಬೇಲ್ ಸಿಗ್ಬೋದು, 12ಕ್ಕೆ ಏನು ಕೋರ್ಟಿಗೆ ಹೋದ್ರು ಬೇಲ್ ಸಿಗ್ಬೋದು ಅಂತ ಅವರು ನಿರೀಕ್ಷೆ ಮಾಡಿದ್ರು. ಬೇಲ್ ಸಿಗುವುದು ಬಿಡಿ, ಈ ಇಲಾಖೆಯಿಂದ ಕೂಡ ಎಷ್ಟು ಲೋಪ ಆಗಿದೆ ಅಂತ ಹೇಳಿದ್ರೆ, ಸೆಕ್ಷನ್ 79 ಇವರು ಹಾಕ್ಲಿಲ್ಲ. ಒಂದು ಮಹಿಳೆಗೆ ಧಕ್ಕೆ ತರುವಂತ ಸೆಕ್ಷನ್ 79 ಅನ್ನು ಅದೇ ಹಾಕ್ಲೇ ಇಲ್ಲ. ಅವರು ಕೋರ್ಟ್ ಆದೇಶ ಮಾಡಿತ್ತು ಅದನ್ನು ಹಾಕ್ಬೇಕಂತ. 79 ಇಲಾಖೆ ಹಾಕ್ಬೇಕಾಗಿತ್ತ ಮೇಡಮ್? ಸೆಕ್ಷನ್ 79 ಇಲಾಖೆ ಹಾಕುದಿಲ್ಲ, ಇದು ಹಾಕುದು ಪೊಲೀಸ್ ಸ್ಟೇಷನ್ ನಲ್ಲಿ ಇವರು ಕೇಸ್ ದಾಖಲು ಮಾಡಬೇಕಿತ್ತು. ಅದು ದಾಖಲು ಮಾಡಿಲ್ಲ. ಇವರು ಬೇರೆ ಬೇರೆ ಸೆಕ್ಷನ್ ಅನ್ನು ಹಾಕಿದ್ರು, 79 ಹಾಕಿಲ್ಲ. 79 ಅನ್ನ ಹಾಕ್ಲೇಬೇಕು ಎನ್ನುವುದನ್ನ ಕೋರ್ಟ್ ಹೇಳ್ತು. ಆ ಮಹಿಳೆಗೆ ಆತ್ಮರಕ್ಷಣೆ ಅಥವಾ ಆತ್ಮವಿಶ್ವಾಸಕ್ಕೆ ಧಕ್ಕೆ ಆಗಿದೆ ಅಂತ. ಆ ನಂತರ ಇವರು ಈಗ ಹಾಕ್ಲಿಕ್ಕೆ ಹೋದ್ರು. ಯಾವಾಗ ಜಾಮೀನು ಸಿಕ್ಲಿಲ್ಲ ಅಂತ ಗೊತ್ತಾಯ್ತಾ, ಆ ನಂತರ ಕೂಡ 5 ದಿನ ಅವನನ್ನು ಅರೆಸ್ಟ್ ಮಾಡ್ಲಿಕ್ಕೆ ಇವರಿಗೆ ಆಗಿರ್ಲಿಲ್ಲ. ನಮ್ಮ ಪ್ರಶ್ನೆ ಇರೋದು, ಯಾವುದು ಕಾಣದ ಕೈ ಇವರನ್ನು ರಕ್ಷಣೆ ಮಾಡ್ತಾ ಇದೆ. ಆ ನಂತರ ಮೊನ್ನೆ ರಾತ್ರಿ ಕೇರಳದಿಂದ ಅವರನ್ನು ಹಿಡ್ಕೊಂಡು ಬರುವಂತದ್ದು ವ್ಯವಸ್ಥೆ ಆಗಿದೆ. ನಮ್ಗೇನು ಆಶ್ಚರ್ಯ ಅನ್ಸುದಿಲ್ಲ. ಆದ್ರೆ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಕಾರ್ಯಾಂಗ ಕೆಲಸ ಮಾಡುವಾಗ ಬೇಲಿಯ ಒಳಗಿದ್ದವರಿಗೆ ರಕ್ಷಣೆ ಇಲ್ಲ ಅಂತ ನಾನು ಒಂದು ಮಾಡ್ತೇನೆ. ಯಾರು ಪ್ರಿಯರಿದ್ದಾರ ಅವರ ಬಗ್ಗೆ ಮಾಡುದಿಲ್ಲ. ಅವರು ಮಾತಾಡಿದ ರೀತಿ ನಿನ್ನೆ ಅಲ್ಲಿ ಖಂಡಿತ ಇದು ನೀವು ಬೇಕಾದ್ರೆ ಬರೆದು ಕೊಡ್ತೀರಿ, ನೋಡ್ತಾ ಇರಿ. ಒಂದು ಒತ್ತಡ ಆಗತ್ತೆ ಅಥವಾ ಈ ಕೇಸನ್ನು ಮುಚ್ಚಿ ಹಾಕುವಂತ ವ್ಯವಸ್ಥೆಯನ್ನು ಮಾಡ್ತಾರೆ. ಇದು ಎಂಡ ತನಕ ಹೋಗಿ ಅವನಿಗೆ ಶಿಕ್ಷೆ ಆಗ್ತದೆ ಅಂತ ನಾನೇನು ನಂಬಲ್ಲ. ಒಂದು ಅವರ ಹತ್ರ ಹೇಳ್ತಾರೆ ಅಥವಾ ಏನಾದ್ರೂ ಮಾಡಿ ಇದನ್ನು ಮುಚ್ಚಿ ಹಾಕುವಂತ ಕೆಲಸವನ್ನು ಮಾಡ್ತಾರೆ. ಇದಿಷ್ಟು ಭಾರತಿ ಶೆಟ್ಟಿ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು.